ಅಯೋಧ್ಯ ಜನಗಳು ನಿತ್ಯದಲ್ಲಿ ರಾಮನ ದರ್ಶನ, ನಿತ್ಯದಲ್ಲಿ ರಾಮನ ಜೊತೆ ಸರಿಯೂ ನದಿಗೆ ಸ್ನಾನ. ಅಷ್ಟೇ ಅಲ್ಲ, ಸರಿಯುಗೆ ಆಜ್ಞೆ ಮಾಡಿದ್ನಂತೆ ರಾಮ, ನೋಡು ನನ್ನ ಜೊತೆ ಮಕ್ಕಳು ಬರುತ್ತೆ, ಗರ್ಭಿಣಿಯರು ಬರ್ತಾರೆ, ಬಾಣಂತೀರು ಮಗುನ ಎತ್ಕೊಂಡು ಬಂದ್ಬಿಡ್ತಾರೆ ಸ್ನಾನಕ್ಕೆ ಅಂತ, ಬೇಡ ಅನ್ನೋಂಗಿಲ್ಲ. ವೃದ್ಧರು ಬರ್ತಾರೆ, ಲಕ್ವ ಹೊಡೆದಿರೋರು ಬರ್ತಾರೆ, ಲಕ್ವ ಹೊಡೆದಿರೋರು. ರಾಮನ ಕೃಷ್ಣ ಕಾಲದಲ್ಲಿ ರೋಗಿಷ್ಠಗಳೇ ಇಲ್ಲ. ರೋಗಿಷ್ಠರು ಇದ್ದರು ಅಂದರೆ ಅದು ಅಯೋಧ್ಯ ಪಟ್ಟಣ ಅಲ್ಲ. ಆಗ ರೋಗ ಇರಲಿಲ್ವೇ ಅಂದರೆ ಗೊತ್ತಾಯ್ತಾ, ಅಜ್ಞಾನವೇ ರೋಗ. ಆ ಕಾಲದಲ್ಲೂ ಅಜ್ಞಾನ ಇತ್ತ ಅಂದರೆ ಅದು ನಿತ್ಯ. ಜ್ಞಾನಾಜ್ಞಾನ ಅನ್ನೋದು ನಿತ್ಯವಾದ್ದರಿಂದ ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ. ರೋಗವನ್ನು ಅರೋಗವನ್ನಾಗಿ ಮಾಡ್ಬೋದು, ಗೊತ್ತಾಯ್ತಾ. ಅದನ್ನ ಸರಿಯೂ ನದಿಗೆ ಆಜ್ಞೆ ಮಾಡೋದನಂತೆ. ನದಿಗೆ ಆಜ್ಞೆ ಮಾಡ್ದ ಅಂದ್ರೆ ನದ್ಯಾಯಮಾನಿ ದೇವತೆ ಅಂತ ಅರ್ಥ. ಸರಿಯು ಇಂಥವರೆಲ್ಲ ಬರ್ತಾರೆ, ನೀನು ತಣ್ಣೀರು ಸ್ನಾನ ಮಾಡಿದ್ರೆ ಅವ್ರಿಗಾಗಲ್ಲ. ಅದಕ್ಕೋಸ್ಕರ ಯಾರ್ಯಾರು ನಿನ್ನಲ್ಲಿ ಅವಗಾಹನ ಮಾಡ್ತಾರೋ ಅವ್ರಿಗೆ ಬೇಕಾದಂಥ ಬಿಸಿಯಾಗಿ ಇರಬೇಕು ನೀನು, ಅಪ್ಪಣೆ ಅನ್ನೋದು. ಆಮೇಲೆ ಆಳವಾಗಿರಬಾರ್ದು ನೀನು. ಸಣ್ಣ ಮಕ್ಕಳು ನಡ್ಕೊಂಡು ಹೋದ್ರು ಸೊಂಟದಷ್ಟು ನೀರು, ದೊಡ್ಡ ಯುವಕ ನಡ್ಕೊಂಡು ಹೋದ್ರು ಸೊಂಟದಷ್ಟು ನೀರು, ಗೊತ್ತಾಯ್ತಾ. ರೋಗಿಷ್ಠರು ನಡ್ಕೊಂಡು ಹೋದ್ರು ಸೊಂಟದ ನೀರು. ಕಾಲಿಟ್ಟರೆ ಜಾರಬಾರ್ದು, ಗೊತ್ತಾಯ್ತೇನೋ. ನದಿ ಒಳಗೆ ಇತ್ಲಾ ಕಡೆ ನದಿಯಿಂದ ಅತ್ಲಾ ನದಿ ದಾಟಬೇಕು, ಅಷ್ಟೇ ಇರಬೇಕು. ರಭಸದಿಂದ ಹರಿಬಾರ್ದು, ಮೆಲ್ಲಗೆ ಹರಿಬೇಕು. ಯಾರು ಬೀಳಬಾರ್ದು ನದಿ ಒಳಗೆ, ಬಿದ್ದರೆ ಎದ್ದು ನಿಂತ್ಕೋಬೇಕು, ಗೊತ್ತಾಯ್ತಾ. ಫ್ರೆಶ್ ವಾಟರು ಆಯಿತು ಅಂದಂತೆ. ರಾಮ ಹೇಳಿದ್ದಕ್ಕೆ ಅಷ್ಟು ಇವತ್ತು ಸರಿಯೋ ನದಿಲಿ ಅದೇ ಥರ ಇದೆ, ಜಾರಲ್ಲ ಮಣ್ಣು, ಇಷ್ಟೇ ನೀರು, ಒಳಹರಿವಿಲ್ಲ, ನದಿ ದಾಟ್ಕೊಂಡು ಹೋಗ್ಬೋದು. ಅಲ್ಲ ನಿಮ್ಗೆ ಹೆಂಗೆ ಗೊತ್ತು ಅಂದರೆ 3 ಸರಿ ಸ್ನಾನ ಮಾಡ್ಕೊಂಬಂದು ನಿಮ್ಗೆ ಹೇಳ್ತಾಯಿದ್ದೀನಿ.